ಹೈಕಮಾಂಡ್ ನೋಟಿಸ್ ಹಿಂದಿನ ಉದ್ದೇಶ ಏನು? ಇದೇ ಮೊದಲ ಬಾರಿ ವಿಜಯೇಂದ್ರ ಬಣಕ್ಕೂ ಕೂಡ ನೋಟಿಸ್ ಹೋಗಿರೋದು ಗಮನಿಸಬೇಕಾಗಿರುವಂತಹ ವಿಚಾರ. ಸುವರ್ಣ ನ್ಯೂಸ್ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾ ಹಾಗೂ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ನೋಟಿಸ್ ನೀಡಿರೋದು. ವಿಜಯೇಂದ್ರ ದೆಹಲಿಗೆ ಹೋದಾಗ ನೋಟಿಸ್ ಬರ್ತಾ ಇತ್ತು. ಕಳೆದ ಬಾರಿ ಯತ್ನಾಳ್ಗೆ ನೋಟಿಸ್ ಅನ್ನು ನೀಡಲಾಗ್ತಾ ಇತ್ತು. ಹೈಕಮಾಂಡ್ ವಿಜಯೇಂದ್ರ ಪರ ಅನ್ನುವಂತಹ ಸಂದೇಶ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ವಿಜಯೇಂದ್ರ ಬಣ ಕೂಡ ಪಕ್ಷ ವಿರೋಧಿ ಅಂತ ಸಂದೇಶವನ್ನ ರವಾನೆ ಮಾಡ್ತಾ ಇತ್ತು. ಅಪವಾದವನ್ನು ತಪ್ಪಿಸೋದಿಕ್ಕೆ ಈಗ ಎರಡೂ ಬಣಕ್ಕೂ ಕೂಡ ನೋಟಿಸ್ ಕೊಡಲಾಗಿದೆಯಾ? ಹೈಕಮಾಂಡ್ ವಿಜಯೇಂದ್ರ ಪರ ಅನ್ನುವಂತಹ ಸಂದೇಶ ಈ ಮೊದಲು ಹೋಗ್ತಾ ಇತ್ತು. ಯಾಕಂತಂದ್ರೆ ವಿಜಯೇಂದ್ರ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ನೋಟಿಸ್ ಬರ್ತಾ ಇತ್ತು ಯತ್ನಾಳ್ಗೆ. ಆದ್ರೆ ಈ ಬಾರಿ ಎರಡೂ ಬಣಗಳಿಗೂ ಕೂಡ ನೋಟಿಸ್ ಹೋಗಿದೆ. ಸೊ ಈ ಮೂಲಕ ವಿಜಯೇಂದ್ರ ಬಣ ಹೈಕಮಾಂಡ್ ಅನ್ನುವಂಥ ಒಂದು ಸಂದೇಶ ಏನು ಹೋಗ್ತಾ ಇತ್ತು, ಆ ಅಪವಾದವನ್ನ ತಪ್ಪಿಸೋದಕ್ಕೆ ಈಗ ಎರಡೂ ಬಣಕ್ಕೂ ಕೂಡ ನೋಟಿಸ್ ಕೊಡಲಾಗಿದೆಯಾ? ಹಾಗಾದ್ರೆ ಹೈಕಮಾಂಡ್ ನೋಟಿಸ್ ಕೊಟ್ಟು ಸುಮ್ಮನೆ ನಿಲ್ಲತ್ತಾ, ಅಥವಾ ಈ ಬಾರಿ ಆದ್ರೂ ಏನಾದ್ರೂ ಕ್ರಮವನ್ನ ತೆಗೆದುಕೊಳ್ಳುತ್ತಾ? ನೋಟಿಸ್ ಮೇಲೆ ನೋಟಿಸ್ ಅನ್ನು ಕೊಡ್ತಾ ಇದೆ, ಉತ್ತರವನ್ನ ಪಡ್ಕೊಳ್ತಾ ಇದೆ. ಆದ್ರೆ ಅದಾದ ನಂತರ ಯಾವುದೇ ರೀತಿಯಾಗಿರುವಂತಹ ಕ್ರಮಗಳು ಆಗ್ತಾ ಇಲ್ಲ. ಈ ಕಡೆಯಿಂದ ನೋಟಿಸ್ ಪಡ್ಕೊಂಡಿರುವಂತಹ ನಾಯಕರುಗಳು ಕೂಡ ಅಷ್ಟೇ, ತಾವು ಯಾವ ರೀತಿಯಾಗಿ ಮೊದಲು ಮಾತನಾಡ್ತಾ ಇದ್ರು, ಚಟುವಟಿಕೆಗಳನ್ನು ಮಾಡ್ತಾ ಇದ್ರು, ಅದೆಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಈಗ ಮತ್ತೊಮ್ಮೆ ನೋಟಿಸ್ ಅನ್ನ ನೀಡಿರೋದು. ಇನ್ನು ಮತ್ತೊಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಇರುವಂತಹ ಸೋಮಶೇಖರ್ಗೂ ಕೂಡ ನೋಟಿಸ್ ನೀಡಲಾಗಿದೆ. ಬಿಜೆಪಿ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್. ಅದರ ಜೊತೆಗೆ ಕಾಂಗ್ರೆಸ್ನ ಎಲ್ಲಾ ಚಟುವಟಿಕೆಗಳಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ. ಸೋಮಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳದ ವಿಜಯೇಂದ್ರ, ಸ್ವಪಕ್ಷದ ವಿರುದ್ಧವೇ ಸೋಮಶೇಖರ್ ಮಾತಾಡ್ತಾ ಇದ್ರು ಕೂಡ ವಿಜಯೇಂದ್ರ ಪರವಾಗಿ ಸೋಮಶೇಖರ್ ಬ್ಯಾಟ್ ಬೀಸ್ತಾ ಇದ್ರು. ಯತ್ನಾಳ್ ಹರಕುಬಾಯಿ ಅಂತ ಸೋಮಶೇಖರ್ ಹೇಳಿದ್ರು. ವಿಜಯೇಂದ್ರ ಪರವಾಗಿ ಮಾತಾಡ್ತಾ ಬಿಜೆಪಿಯಿಂದ ದೂರ ಆಗ್ತಾ ಇದ್ದಾರೆ. ಹೀಗಾಗಿ ಸೋಮಶೇಖರ್ಗೂ ಕೂಡ ಹೈಕಮಾಂಡ್ ನೋಟಿಸ್ ಅನ್ನು ಕೊಟ್ಟಿದೆ. ಎಸ್ ಟಿ ಸೋಮಶೇಖರ್ ಅವರು ಕೂಡ ನೋಟಿಸ್ ಅನ್ನು ಪಡ್ಕೊಂಡಿದ್ದಾರೆ. ಅವರು ಕೂಡ ಉತ್ತರವನ್ನ ನೀಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.